ಇಷ್ಟೇ ಜನರದ್ದು ನಾವು ತಗೊಂಡ್ರು 25 ವರ್ಷದನ್ನ ಅತಿ ಹೆಚ್ಚು ಸಾಲ ಮಾಡಿದ್ದು ಯಾರ್ಯಾರು ಕೀರ್ತಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ. ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಕೀರ್ತಿಯೂ ಅವ್ರದ್ದೇ, ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿಯೂ ಅವ್ರದ್ದೇ. ಈ ಬಜೆಟ್ ಅಭಿವೃದ್ಧಿ ಕಡೆಗೆ ಗಮನ ಹರಿಸಿಲ್ಲ. ಸಾಲ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ. ಸಾಲ ಮಾಡಿ ಅದನ್ನ ಬಂಡವಾಳ ವೆಚ್ಚವಾಗಿ ಮೂಲಸೌಕರ್ಯದ ಅಭಿವೃದ್ಧಿಗೆ ಒತ್ತು ಕೊಟ್ರೆ ಅದರಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ, ರೆವಿನ್ಯೂ ಜನರೇಟ್ ಆಗುತ್ತೆ. ಆದ್ರೆ ನಾವು ಬಂಡವಾಳ ವೆಚ್ಚವಾಗಿ ಉಪಯೋಗಿಸಿರೋದು 71,000 ಕೋಟಿ, ಸಾಲ ಮಾಡಿರೋದು 1,16,000 ಕೋಟಿ. ನಾವೀಗ ಬಜೆಟ್ ನಲ್ಲೇ ಹೇಳಿರೋ ಪ್ರಕಾರ ಇದನ್ನೇ ನೀವು ಯಾವುದನ್ನ ದೂರದೃಷ್ಟಿಯ ಬಜೆಟ್ ಅಂತ ಹೇಳಕ್ಕಾಗತ್ತಾ? ಅದಕ್ಕೆ ನಾನು ಹೇಳಿದ್ದು ಕುಂಟನ್ ಮೇಲೆ ಕೂಡ ಕೂತ್ಕೊಂಡಿರುವಂತ ಬಜೆಟ್ ಇದು ಅಂತ ಅನ್ನೋದನ್ನ ಹೇಳಿದ್ದು. ಆಮೇಲೆ ಇದರಲ್ಲಿ ರಾಜಕೀಯ ಲಾಭ ಪಡೆಯುವ, ತಾತ್ಕಾಲಿಕ ರಾಜಕೀಯ ಲಾಭ ಪಡೆಯುವಂತ ಉದ್ದೇಶ ಇದೆಯೋ ಹೊರತು, ಅಥವಾ ತನ್ನ ಮತದಾರರನ್ನ ತೃಪ್ತಿಪಡಿಸಬೇಕು ಅನ್ನುವಂತ ಉದ್ದೇಶ ಇದೆ ಹೊರತು ಅವರನ್ನ ಅಭಿವೃದ್ಧಿ ಕಡೆಗೆ ತಗೊಂಡು ಹೋಗ್ಬೇಕು, ರಾಜ್ಯವನ್ನ ಅಭಿವೃದ್ಧಿ ಕಡೆಗೆ ತಗೊಂಡು ಹೋಗ್ಬೇಕು, ಅವ್ರ ಬದುಕನ್ನು ಬದಲಾಯಿಸಬೇಕು ಅನ್ನುವ ಯಾವ ದೂರದೃಷ್ಟಿಯೂ ಇದರಲ್ಲಿ ಕಾಣೋದಿಲ್ಲ. ಮತ್ ನಮ್ಮ ರಾಜ್ಯವನ್ನ ಸಾಲದ ಸುಳಿಗೆ ತಳ್ಳಿರೋದು ನಿಜ. ನಾವೇನ್ ಬಾರ್ಡ್ರಿಗೆ ಬಂದು ನಿಂತಿದ್ದೀವಿ, ಯಾವಾಗ ಬೇಕಾದ್ರೂ ಡೆಪ್ಟ್ ಟ್ರಾಪ್ ಒಳಗೆ ನಾವು ಸಿಲುಕಬಹುದು. ನೋಡಿ, ರಾಜ್ಯಸ್ವ ಕೊರತೆ ಅನ್ನೋದು ಒಂದು ದೊಡ್ಡ ಅಂಶ. ಆಮೇಲೆ ಕಮಿಟೆಡ್ ಎಕ್ಸ್ಪೆಂಡಿಚರ್ 22% ಹೆಚ್ಚಿಗೆ ಆಗಿದೆ. ಕಮಿಟೆಡ್ ಎಕ್ಸ್ಪೆಂಡಿಚರ್, ಬದ್ಧತಾ ವೆಚ್ಚ ಏನಿದೆ ನಮ್ದು, ಅದು 22% ಜಾಸ್ತಿ ಆಗಿದೆ. ನೀವು ಬಂಡವಾಳ ವೆಚ್ಚ ಹೆಚ್ಚಾದ್ರೆ ಲಾಭ ಇದೆ, ಬದ್ಧತಾ ವೆಚ್ಚ ಹೆಚ್ಚಾದ್ರೆ ಅದು ಒಂದು ಪ್ರಗತಿಯ ಮುನ್ನೋಟ ಅಥವಾ ಪ್ರಗತಿಗೆ ದಾರಿ ತೋರಿಸುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಈಗ ನೀವೀಗ ಬಜೆಟೇತರ ಸಾಲಗಳನ್ನು ಲೆಕ್ಕ ಹಿಡಿದ್ರೆ FRBM ಆಕ್ಟ್ ನ ಉಲ್ಲಂಘನೆ ಆಗುತ್ತೆ. ನಾವೇನು ಬಜೆಟೇತರ ಸಾಲಗಳನ್ನು ಲೆಕ್ಕ ಹಿಡಿದ್ರೆ ಸ್ಟೇಟ್ ಓನ್ ಟ್ಯಾಕ್ಸ್ ನಲ್ಲಿ ಕಳೆದ ವರ್ಷ ಗುರಿ ತಲುಪಿಲ್ಲ. ನಾವು ಈ ಸ್ಟೇಟ್ ಓನ್ ಟ್ಯಾಕ್ಸ್ ನಲ್ಲಿ ಕಳೆದ ವರ್ಷ ನಾವು ಗುರಿ ತಲುಪಿಲ್ಲ. ಈ ವರ್ಷ 2,08,000 ಕೋಟಿ ರೂಪಾಯಿ ಗುರಿ ಹೇಗೆ ತಲುಪಕ್ಕೆ ಸಾಧ್ಯ? ಕಳೆದ ವರ್ಷದ 1,89,000 ಕೋಟಿ ರೂಪಾಯಿ ಗುರಿ ಇಟ್ಕೊಂಡು ಆ ಗುರಿಯನ್ನೇ ನಾವು ತಲುಪಿಲ್ಲ. ಇನ್ನೊಂದು ಬಾಕಿ ಇರೋದು ಯಾವುದು ಅಂತ ಹೇಳಿದ್ರೆ, ಗಾಳಿ ಮೇಲೆ ಒಂದು ತೆರಿಗೆ ಹಾಕೋದೊಂದು ಮಾತ್ರ ಬಾಕಿ ಇದೆ. ವಾಟರ್ ಟ್ಯಾಕ್ಸ್ ರೈಸ್ ಮಾಡಾಯ್ತು, ಪೆಟ್ರೋಲ್ ಡೀಸೆಲ್ ಸೆಸ್ ಜಾಸ್ತಿ ಮಾಡಾಯ್ತು, ಎಲೆಕ್ಟ್ರಿಸಿಟಿ ಬಸ್ ಚಾರ್ಜ್ ದರ ಏರ್ಸಾಯ್ತು, ಮೆಟ್ರೋ ದರ ಏರ್ಸಾಯ್ತು. ಎಲ್ಲಾ ದರ ಏರ್ಸಿದ್ಮೇಲೆ ಉಳಿದಿರೋದು ಯಾವ್ದು? ಇನ್ನ ನಾವು ಉಸಿರಾಡೋ ಗಾಳಿ ಮೇಲೆ ಒಂದು ಟ್ಯಾಕ್ಸ್ ಹಾಕ್ಬೇಕು. ಇನ್ ಬಿಟ್ರೆ ಇನ್ಯಾವ್ದಿದೆ? ಅಷ್ಟೆಲ್ಲ ಹಾಕಿಯೂ ಕೂಡ ಕಳೆದ ಸಾರಿ ಸಂಪನ್ಮೂಲ ಕ್ರೋಢೀಕರಣ ನಾವು ಅನ್ಕೊಂಡ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಕಳೆದ ವರ್ಷದ ಬಜೆಟ್ ನಲ್ಲಿ ಏನು 1,89,000 ಕೋಟಿ ಅಂತ ಹೇಳಿದ್ರು, ಅದನ್ನೇ ನಾವು ಸಾಧಿಸಕ್ಕಾಗಿಲ್ಲ. ಈ ಸರಿ 2,08,000 ಕೋಟಿ ದಾಟೋದು ಹೇಗೆ ಸಾಧ್ಯ?